ಹ್ಮ್ ಓಂ ತತ್ವ ಸಮನ್ವಯಾಪ ಓಂ. ಈ ತತ್ವ ಸಮನ್ವಯಾತ ಎಂಬ ಸೂತ್ರ ಏನಿದೆ, ಆ ಸೂತ್ರದ ವ್ಯಾಖ್ಯಾನವನ್ನು ಮಾಡುವಂತಹ ಶಬ್ದ, ಅಣುಭಾಷ್ಯದ ಶಬ್ದ ಸಮನ್ವಯ ದೀಕ್ಷತೆಶ್ಚ ಅಂತ. ಅದರ ವಿವರವನ್ನೆಲ್ಲ ಈ ಹಿಂದೆ ನೋಡಿದ್ದೀವಿ. ಶಬ್ದಗಳು ತತ್ರ, ತತ್ರೈವ, ತತ್ರಾಪಿ ಈ ರೀತಿಯಾಗಿ 3 ವಿಧವಾಗಿದೆ. ಅದ್ರ ಎಲ್ಲದರ ಸಮನ್ವಯವನ್ನು ಕೂಡ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮಾಡಿದ್ದನ್ನ ಅಣುಭಾಷ್ಯದಲ್ಲಿ ಸೂಚನೆ ಮಾಡಿದ್ದಾರೆ. ಮುಂದೆ 26ನೇ ಗದ್ಯ ಭಾಗ ತತ್ವಮಂಜರಿಯಲ್ಲಿ ಈ ಸರ್ವಕರ್ತ ಅಂತ ಭಗವಂತನ ಸರ್ವಕರ್ತೃತ್ವ ಲಕ್ಷಣವನ್ನ ಈ ಹಿಂದೆ ಹೇಳಿದ್ರು ಜನ್ಮಾದ್ಯಸೇತಃ ಎಂಬಲ್ಲಿ. ಸರ್ವಕರ್ತೃತ್ವ, ಉತ್ಪತ್ತಿ, ಸ್ಥಿತಿ, ಸಂಹಾರ ಇತ್ಯಾದಿಗಳ ಸರ್ವಕರ್ತೃತ್ವವು ಕೂಡ ಪರಮಾತ್ಮನ ಲಕ್ಷಣ ಅಂತ ಹಿಂದೆ ಹೇಳಿದಿರಿ. ಈ ಲಕ್ಷಣ ಒಂದು ವೇಳೆ ಜಗತ್ತಿನಲ್ಲಿ, ಜಡವಾದ ಜಗತ್ತಿನಲ್ಲಿ ಅಥವಾ ಚೇತನವಾದಂತಹ ಮತ್ಯಾವುದೇ ಜೀವದಲ್ಲಿ ಬಂದುಬಿಟ್ರೆ ಅದು ಅತಿವ್ಯಾಪ್ತಿ ಕಾರಣ ಆಗ್ತದೆ. ಅದರಿಂದ ಅತಿವ್ಯಾಪ್ತಿ ರಹಿತವಾದಂತಹ ಲಕ್ಷಣವನ್ನ ಪ್ರತಿಪಾದನೆ ಮಾಡಬೇಕು. ಅದಕ್ಕಾಗಿ ವೇದದಲ್ಲಿ ಎಲ್ಲಿ ಪರಮಾತ್ಮನ ಜಗತ್ತಿನ ಕಾರಣತ್ವ, ಜಗತ್ತಿನ ಒಟ್ಟಾರೆ ಉತ್ಪತ್ತಿ, ಅದರ ಕಾರಣತ್ವ ಇತ್ಯಾದಿಗಳ ಕುರಿತಾಗಿ ವಿವರಣೆ ಬಂದಿದೆ, ಅಂಥ ಕಾರಣತ್ವವನ್ನ ಸಮರ್ಥನೆ ಮಾಡುವಂತಹ, ಜಗತ್ತಿನ ಉತ್ಪತ್ತಿಗೆ ಕಾರಣ ಯಾರು, ಜಗತ್ತಿನ ಪಾಲನೆ ನಾಶಕ್ಕೆ ಕಾರಣ ಯಾರು ಅಂತ ಹೇಳುವಂತಹ ವಾಕ್ಯಗಳ ಸಮನ್ವಯ ಮಾತ್ರ ಸಾಕು. ಅಂತಹ ವಾಕ್ಯಗಳು, ಮತ್ತು ಅಂತಹ ಶಬ್ದಗಳು, ಅವುಗಳ ಸಮನ್ವಯ ಮಾತ್ರ ಸಾಕು. ಇನ್ನು ಉಳಿದನ್ನ ಸಮನ್ವಯ ಮಾಡುವಂತ ಅಗತ್ಯ ಇಲ್ಲ. ಆದ್ರೆ ನೀವು ಸರ್ವ ಶಬ್ದ ಸಮನ್ವಯ ಮಾಡ್ಲಿಕ್ಕೆ ಹೊರಟಿದ್ದೀರಿ, ತತ್ರ, ತತ್ರೈವ, ತತ್ರಾಪಿ ಇತ್ಯಾದಿ ರೂಪವಾಗಿ. ಅದೆಲ್ಲವೂ ಅನಗತ್ಯ. ಎಲ್ಲಿ ಸೃಷ್ಟಿಗೆ ಯಾರು ಕಾರಣ, ಪರಮಾತ್ಮ ಕಾರಣನೋ ಶಿವಾದಿಗಳ ಕಾರಣನೋ ಅಂತ ತೋರಿಸುವಂತಹ ಒಂದು ವಾಕ್ಯ, ಅದ್ರದ್ದು ಮಾತ್ರ ವಿವರಣೆ ಸಾಕು. ಎಲ್ಲವನ್ನೂ ಯಾಕೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ ಒಂದು ಪ್ರಶ್ನೆ ಬರಬಹುದು. ಸಮಸ್ತ ವೈದಿಕ ಶಬ್ದಗಳ ಸಮನ್ವಯ ಯಾಕೆ ಅಂತ ಪ್ರಶ್ನೆ ಬಂದ್ರೆ, ಅಲ್ಲಿ ಅಣುಭಾಷ್ಯದಲ್ಲಿ ಅದಕ್ಕೆ ಸರ್ವಗುಣತ್ವತಃ ಅಂತ ಉತ್ತರ ಕೊಟ್ಟಿದ್ದಾರೆ. ಸರ್ವೈಹಿ ಸರ್ವಗುಣತ್ವತಃ ಉಚ್ಯತೆ ವಿಷ್ಣುರೇವೈಕಃ ಸರ್ವೈಹಿ ಸರ್ವಗುಣತ್ವತಃ ಅಂತ ಈ ಮಾತಿನಿಂದ ಉತ್ತರ ಕೊಟ್ಟಿದ್ದಾರೆ. ಪರಮಾತ್ಮನಲ್ಲಿ ಸರ್ವಗುಣ ಪೂರ್ಣತ್ವವನ್ನ ನಾವು ಹೇಳಬೇಕಾಗಿದೆ. ಅದಕ್ಕಾಗಿ ಈ ಎಲ್ಲವನ್ನು ಕೂಡ ಹೇಳಿದ್ದೀವಿ. ಸರ್ವಕರ್ತಾಗಮೋಚಿತಃ ಪೂರ್ಣಾನಂದ ಅಂತರಃಖವತ್ ಪ್ರಣೇತ ಜ್ಯೋತಿರಿತ್ಯಾದ್ಯೈಹಿ, ಪ್ರಣೇತ ಜ್ಯೋತಿ ಪೂರ್ಣಾನಂದ ಅಂತರಃ ಇತ್ಯಾದಿ ಎಲ್ಲಾ ಶಬ್ದಗಳಿಂದಲೂ ಅವನು ವಾಚ್ಯ. ಯಾಕೆಂದ್ರೆ ಸರ್ವಗುಣತ್ವತಃ, ಎಲ್ಲಾ ಗುಣಪೂರ್ಣನಾದ್ರಿಂದ, ಅವನು ಸರ್ವಗುಣಪೂರ್ಣನಾದ್ರಿಂದ ಎಲ್ಲಾ ಶಬ್ದಗಳಿಂದಲೂ ಕೂಡ ವಾಚ್ಯನಾಗಿದ್ದಾನೆ ಅಂತ ಅದರ ತಾತ್ಪರ್ಯ. ಅಲ್ಲಿ ಈ ಅದರ ಒಟ್ಟಾರೆ ತಾತ್ಪರ್ಯ ಏನು ಅಂದ್ರೆ, ಈ ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂತ ಆರಂಭದಲ್ಲಿ ಹೇಳಿದ್ದಾರೆ. ಬ್ರಹ್ಮ ಜಿಜ್ಞಾಸ ಮಾಡಬೇಕು ಅಂತ ಹೇಳಿದಾಗ ಆ ಬ್ರಹ್ಮ ಶಬ್ದ ಗುಣಪೂರ್ಣತ್ವವನ್ನು ಹೇಳ್ತದೆ. ಆ ಗುಣಪೂರ್ಣತ್ವವನ್ನು ಸಮರ್ಥನೆ ಮಾಡ್ಲಿಕ್ಕಾಗಿ ಸಕಲ ಶಬ್ದಗಳ ವಾಚ್ಯತ್ವ ಅಂತ ಅನ್ನೋದು ಬೇಕು. ಸಕಲ ಶಬ್ದಗಳು ಕೂಡ ಒಂದಲ್ಲ ಒಂದು ಗುಣವನ್ನಂತೂ ಹೇಳ್ತವೆ. ಅದಕ್ಕಾಗಿ ಆ ಬ್ರಹ್ಮ ಶಬ್ದದಿಂದ ಪ್ರತಿಪಾದಿತವಾದಂತಹ ಗುಣಪೂರ್ಣತ್ವದ ಸಮರ್ಥನೆಗಾಗಿ ಈ ಸಕಲ ವೈದಿಕ ಶಬ್ದಗಳ ಸಮನ್ವಯದ ಅಗತ್ಯವೂ ಕೂಡ ಇದೆ ಅಂತ ಅದರ ಒಟ್ಟಾರೆ ಅಭಿಪ್ರಾಯ. ಅಥೋನಂತ ಗುಣೋ ಯಚ್ಛಬ್ದ ಯೋಗವೃತ್ತಯ ಅಂತ ಆ ಬ್ರಹ್ಮಸೂತ್ರ ಅಣುಭಾಷ್ಯದ 1ನೇ ಅಧ್ಯಾಯದ ಕೊನೆಗೆ ಕಂಡು ಬರ್ತದೆ. ಯತ್ ಯಾವ ಕಾರಣದಿಂದ, ಶಬ್ದಾಹ ಎಲ್ಲಾ ಶಬ್ದಗಳು ಕೂಡ ಯೋಗವೃತ್ತಯ ಯೋಗದ ಮೂಲಕವಾಗಿ ಪರಮಾತ್ಮನನ್ನು ಪ್ರತಿಪಾದನೆ ಮಾಡ್ತವೆ. ಯೌಗಿಕವಲ್ಲದಂತಹ ಶಬ್ದ ಯಾವುದೂ ಕೂಡ ಇಲ್ಲವೇ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಒಂದು ಧಾತು, ಅದಕ್ಕೊಂದು ಪ್ರತ್ಯಯ, ಹೀಗೆಲ್ಲ ಇದ್ದೇ ಇರ್ತದೆ. ಆದ್ರಿಂದ ಒಂದಲ್ಲ ಒಂದು ಗುಣವನ್ನ ಅವು ಪ್ರತಿಪಾದನೆ ಮಾಡ್ತವೆ. ಅದನ್ನೇ ನಾವು ವಿಷ್ಣು ಸಹಸ್ರನಾಮದಲ್ಲಿ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಅಂತ, ಗುಣವಾಚಕವಲ್ಲದೆ ಇರುವಂತಹ ಶಬ್ದವೇ ಇಲ್ಲ. ಆದ್ರಿಂದ ಸಕಲ ಶಬ್ದಗಳ ಸಮನ್ವಯವನ್ನು ಪರಮಾತ್ಮನಲ್ಲಿ ಮಾಡಿದರೆ ಆ ಪರಮಾತ್ಮನಲ್ಲಿ ಸರ್ವಗುಣ ಪೂರ್ಣತ್ವವನ್ನು ಕೂಡ ಸಮರ್ಥನೆ ಮಾಡಿದಾಗ ಆಗ್ತದೆ. ಅದಕ್ಕಾಗಿ ಅದನ್ನ ಮಾಡ್ತಾ ಇದ್ದೇವೆ ಅಂತ ಅದರ ತಾತ್ಪರ್ಯ. ಅಲ್ಲಿ ಮೊದಲ ಶ್ಲೋಕದ
ಆ ಗದ್ಯ ಭಾಗದ ಶಬ್ದಾರ್ಥಗಳನ್ನು ಹೇಳ್ತಾನೆ. ನಾನು ಉಕ್ತ ಸರ್ವಕರ್ತೃತ್ವ ರೂಪ ಬ್ರಹ್ಮ ಲಕ್ಷಣಸ್ಯ ಅತಿವ್ಯಾಪ್ತಿ ವಾರಣಾಯ. ಬ್ರಹ್ಮದ ಲಕ್ಷಣ ಏನು? ಸರ್ವಕರ್ತೃತ್ವ ಅನ್ನೋದು ಬ್ರಹ್ಮದ ಲಕ್ಷಣ. ಅದರ ಆ ಲಕ್ಷಣಕ್ಕೆ ಶಿವಾದಿಗಳಲ್ಲಿ ಅತಿವ್ಯಾಪ್ತಿ ಪರಿಹಾರ ಮಾಡಬೇಕೆಂಬ ಉದ್ದೇಶದಿಂದ ಕಾರಣವಾಕ್ಯಾನಾಮೈವ ಪ್ರತಿಜ್ಞಾತಃ ಸಮನ್ವಯ. ಕಾರಣವಾಕ್ಯಗಳು ಅಂತಂದ್ರೆ ಜಗತ್ಕರ್ತ ಯಾರು, ಪರಮಾತ್ಮನಿಗೆ ಜಗತ್ಕರ್ಣ ಕಾರಣತ್ವವನ್ನು ಹೇಳುವಂತಹ ಶಬ್ದಗಳು, ಅವುಗಳ ಸಮನ್ವಯವನ್ನು ಮಾತ್ರ ನೀವು ಹಿಂದೆ ಪ್ರತಿಜ್ಞೆ ಮಾಡಿದ್ದೀರಿ. ಆದ್ರಿಂದ ಸಮನ್ವಯ ಪ್ರತಿಜ್ಞಾತಃ ಅಂತಂದ್ರೆ ಅದರ ಸಮನ್ವಯ ಮಾಡಬೇಕೆಂಬುದಾಗಿ ಪ್ರತಿಜ್ಞೆ ನೀವು ಮಾಡಿದ್ದೀರಿ. ಪ್ರತಿಜ್ಞೆ ನೀವು ಮಾಡಿದ್ದೀರಿ ಅಂದ್ರೆ ಅರ್ಥ ಏನು? ಪ್ರತಿಜ್ಞೆ ಮಾಡಬೇಕಾದಂತಹ ಸಂದರ್ಭ ಬಂದಿದೆ ಅಂತ ಅರ್ಥ. ಪ್ರತಿಜ್ಞೆ ನೀವು ನೇರವಾಗಿ ಹಾಗೆ ಪ್ರತಿಜ್ಞೆ ಮಾಡಿದ್ದೀರಿ, ಶಬ್ದಶಃ ಅಥವಾ ಪ್ರತಿಜ್ಞೆ ಮಾಡಿದ್ದೀರಿ ಅಂತ ಅರ್ಥ ಅಲ್ಲ. ಪ್ರತಿಪಾದನೆ ಮಾಡುವುದು ಪ್ರಸಕ್ತ ಆಗಿದೆ ಅಂತ ಅರ್ಥ. ಅದಕ್ಕಾಗಿ ಅವ್ರು ಕನ್ನಡದಲ್ಲಿ ಅನುವಾದ ಮಾಡುವವರು ಜಗತ್ಕರ್ತ ಯಾರು ಎಂದು ಹೇಳುವ ವಾಕ್ಯಗಳ ಸಮನ್ವಯವು ಮಾತ್ರ ಪ್ರಸಕ್ತವಾಗಿದೆ ಅಂತ ಹೀಗೆ ಅನುವಾದ ಮಾಡಿದ್ದಾರೆ. ಸಯವ ಉತ್ತರತ್ರ ಪ್ರಪಂಚನೀಯ. ಪ್ರಸಕ್ತವಾಗಿರುವುದು ಅಷ್ಟು ಮಾತ್ರ. ಆದ್ರಿಂದ ಉತ್ತರತ್ರ ಮುಂದೆನೂ ಕೂಡ ಅದನ್ನೇ ಪ್ರತಿಪಾದನೆ ವಿವರಿಸಬೇಕು. ನತು ಅಶೇಷ ವೈದಿಕ ಶಬ್ದ ಸಮನ್ವಯ. ಹೊರತು ಎಲ್ಲ ವೇದದಲ್ಲಿ ಬಂದಿರುವಂತಹ ಎಲ್ಲಾ ಶಬ್ದಗಳ ಸಮನ್ವಯವನ್ನು ಯಾಕೆ ಪ್ರತಿಪಾದನೆ ಮಾಡಬೇಕು? ಇತ್ಯತ ಉಕ್ತಂ. ಇದರ ಈ ಸಂಶಯವನ್ನು ಪರಿಹಾರ ಮಾಡ್ಲಿಕ್ಕಾಗಿ ಸರ್ವಗುಣತ್ವತಃ ಅಂತ ಉತ್ತರ ಹೇಳಿದ್ದಾರೆ. ಸರ್ವಗುಣತ್ವತಃ ಅಂತಂದ್ರೆ ಈ ಸರ್ವೇ ಗುಣಾಹ ಯಶ ಸಹ ಸರ್ವಗುಣ ಅಂತ ಮೊದಲಿಗೆ ಬಹುರಿ ಸಮಾಸ ಮಾಡಬೇಕು. ಸರ್ವೇ ಗುಣಾಹ ಯಶ ಸಹ ಸರ್ವಗುಣ ಅಂತ ಬಹುರಿ ಸಮಾಸ ಆದ್ಮೇಲೆ ಅದು ಪರಮಾತ್ಮನಿಗೆ ವಾಚಕ ಆದ್ಮೇಲೆ, ಪರಮಾತ್ಮನಿಗೆ ವಿಶೇಷಣ ಆದ್ಮೇಲೆ ಸರ್ವಗುಣಸ್ಯ ಭಾವ ಸರ್ವಗುಣತ್ವಂ, ಸರ್ವಗುಣಸ್ಯ ಭಾವ ಸರ್ವಗುಣತ್ವಂ ಅಂತ ಹೀಗೆ ಅದಕ್ಕೆ ತ್ವ ಪ್ರತ್ಯಯ ಮಾಡಬೇಕು. ತಸ್ಯ ಭಾವ ಘಟಸ್ಯ ಭಾವ ಘಟತ್ವಂ ಅಂತ ಮಾಡಿದಾಗೆ ಸರ್ವಗುಣಸ್ಯ ಭಾವ ಸರ್ವಗುಣತ್ವಂ. ಆಮೇಲೆ ಸರ್ವಗುಣತ್ವಾತಿಥಿ ಸರ್ವಗುಣತ್ವತಃ. ಈ ಮುಂದೆ ಆ ತಸಿಲ್ ಪ್ರತ್ಯಯ ಬಂದಿದೆ. ಆದ್ಯಾದಿಭ್ಯ ಉಪಸಂಖ್ಯಾನಂ ಅಂತ ತಸಿಲ್ ಪ್ರತ್ಯಯ ಬಂದಿದೆ. ಆ ತಸಿಲ್ ಪ್ರತ್ಯಯದ ಕಾರಣದಿಂದಾಗಿ ಇಲ್ಲಿ ಸರ್ವಗುಣತ್ವತಃ ಎಂಬುದಾಗಿದೆ. ಗ್ರಾಮಾತಿಥಿ ಗ್ರಾಮತಃ, ನಗರಾತಿಥಿ ನಗರತಃ ಅಂತ ಈ ತರ ಏನ್ ಹೇಳ್ತೇವಲ್ಲ, ಆ ಥರ ಇಲ್ಲೂ ಕೂಡ ಆದ್ಯಾದಿಭ್ಯ ಉಪಸಂಖ್ಯಾನಂ ಎಂಬ ವಾರ್ತಿಕದಿಂದ ತಸಿಲ್ ಪ್ರತ್ಯಯ ಬಂದಿದೆ. ಅದಕ್ಕೆ ಒಟ್ಟಾರೆ ಅರ್ಥ ಏನು ಅಂದ್ರೆ ಬ್ರಹ್ಮ ಶಬ್ದೋಕ್ತ ಗುಣಪೂರ್ಣತ್ವಾರ್ಥಂ ಇತ್ಯರ್ಥ. ಓಂ ಅಥಾಥೋ ಬ್ರಹ್ಮ ಜಿಜ್ಞಾಸ ಓಂ ಎಂಬಲ್ಲಿ ಬ್ರಹ್ಮ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದಕ್ಕೆ ಗುಣಪೂರ್ಣ ಅಂತ ಅರ್ಥ. ಆ ಗುಣಪೂರ್ಣತ್ವದ ಸಮರ್ಥನೆಗಾಗಿ ಅಂತ ಇಷ್ಟು ಒಟ್ಟು ಅರ್ಥ ಆಗ್ತದೆ. ಈಗ ಇಲ್ಲಿ ನಮಗೆ ಆ ಪಂಚಮಿ ವಿಭಕ್ತಿಗೆ ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂತೆ ತಸಿಲ್ ಪ್ರತ್ಯಯ ಬರೋದು ಪಂಚಮಿ ವಿಭಕ್ತಿಯಲ್ಲಿ. ಆದ್ರಿಂದ ನಗರಾತ್ ಇತಿ ನಗರತಃ ಅಂತಂದ್ರೆ ನಗರದ ದೆಸೆಯಿಂದ, ಗ್ರಾಮದ ದೆಸೆಯಿಂದ ಅಂತ ಹೀಗೆಲ್ಲ ನಾವು ಅರ್ಥ ಕೇಳಿರ್ತೀವಿ. ಇಲ್ಲಿ ಚತುರ್ಥಿ ವಿಭಕ್ತಿ ಹೇಳಿದ್ದಾರೆ. ಪಂಚಮಿ ವಿಭಕ್ತಿಗೆ ಬದಲಾಗಿ ರಾಮಾತಿಥಿ ರಾಮತಃ, ನಗರಾತಿಥಿ ನಗರತಃ ಎಂಬಲ್ಲಿ ಪಂಚಮಿ ವಿಭಕ್ತಿಗೆ ಪರ್ಯಾಯವಾಗಿ ತಸಿಲ್ ಪ್ರತ್ಯಯ ಬರೋದು ಎಲ್ಲ ಕಡೆ. ಹಾಗೆ ತಸಿಲ್ ಪ್ರತ್ಯಯ ಬಂದ್ರೆ ಪಂಚಮಿ ವಿಭಕ್ತಿ ಏನ್ ಅರ್ಥವನ್ನು ಹೇಳ್ತದೋ ಅದೇ ಅರ್ಥವನ್ನೇ ತಸಿಲ್ ಪ್ರತ್ಯಯ ಕೂಡ ಹೇಳ್ತದೆ. ಅದರಿಂದ ನಗರದ ದೆಸೆಯಿಂದ, ಗ್ರಾಮದ ದೆಸೆಯಿಂದ ಅಂತ ಅರ್ಥ ಆಗ್ತದೆ. ಹಾಗಾಗಿ ಇಲ್ಲೂ ಕೂಡ ಸರ್ವಗುಣತ್ವದ ದೆಸೆಯಿಂದ ಅಂತ ಹೀಗೆ ಹೇಳಿದ ಹಾಗಾಯ್ತು. ಸರ್ವಗುಣತ್ವದ ದೆಸೆಯಿಂದ ಅಂತಂದ್ರೆ ಈಗ ಹಿಮಾಲಯದಿಂದ ಗಂಗೆ ಹುಟ್ಟಿ ಬರ್ತದೆ, ಅವನು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಹೊರಟನು, ಹೀಗೆಲ್ಲ ಹೇಳಿದಾಗ ಅಲ್ಲಿ ಪಂಚಮಿ ವಿಭಕ್ತಿ ಅಥವಾ ಈ ತಸಿಲ್ ಪ್ರತ್ಯಯವನ್ನು ಪ್ರಯೋಗ ಮಾಡ್ತಾರೆ. ಇಲ್ಲಿ ಸರ್ವಗುಣತ್ವತಃ ಎಂಬಲ್ಲಿ ಪಂಚಮಿ ವಿಭಕ್ತಿಯನ್ನು ಪ್ರಯೋಗ ಮಾಡಿ ಆ ಪಂಚಮಿ ವಿಭಕ್ತಿಗೆ ಮತ್ತೆ ತಸಿಲ್ ಪ್ರತ್ಯಯವನ್ನು ಪ್ರಯೋಗ ಮಾಡಿದ್ರೆ ಆ ಪಂಚಮಿ ವಿಭಕ್ತಿಯ ಅರ್ಥ ಏನೂ ಇಲ್ಲಿಲ್ಲ. ಸರ್ವಗುಣತ್ವದ ದೆಸೆಯಿಂದ ಅನ್ನುವಂಥ ಅರ್ಥ ಏನೂ ಇಲ್ಲಿಲ್ಲ. ಇಲ್ಲಿ ನಾವು ಬೇಕಾದದ್ದು ಚತುರ್ಥಿ ವಿಭಕ್ತಿಯ ಅರ್ಥವೇ ಬೇಕಾಗಿರೋದು. ಅದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳು ಸರ್ವೇ ಗುಣಾಃ ಯಸ್ಯ ತಸ್ಯ ಭಾವಃ, ಸರ್ವೇ ಗುಣಾಃ ಯಸ್ಯ ಸಹ ಸರ್ವಗುಣಃ, ಸರ್ವಗುಣಸ್ಯ ಭಾವಃ ಸರ್ವಗುಣತ್ವಂ ತಸ್ಮೈ ಸರ್ವಗುಣತ್ವತಃ ಅಂತ ಚತುರ್ಥಿ ವಿಭಕ್ತಿ ಅರ್ಥವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ಸದ್ಯ ನನಗೆ ಆ ಆದ್ಯಾದಿಭ್ಯ ಉಪಸಂಖ್ಯಾನಂ ಅನ್ನುವಂಥ ವಾರ್ತಿಕ ನನಗೆ ನಾ ಇರೋ ಪರಿಸ್ಥಿತಿಯಲ್ಲಿ ಸಿಗಲಿಲ್ಲ. ಆದ್ರಿಂದಾಗಿ ಅದನ್ನೊಂದು ಬಾರಿ ನಾನು ನೋಡ್ತೇನೆ ಆಮೇಲೆ.
ನೋಡಿ ಅದ್ರ ಬಗ್ಗೆ ಇನ್ನಷ್ಟು ಸ್ಪಷ್ಟೀಕರಣ ಕೊಡ್ತೇವೆ. ಅಂತೂ ಅದರ ಅರ್ಥ ಮಾತ್ರ ಹೀಗೇನೆ. ಬ್ರಹ್ಮ ಶಬ್ದೋಕ್ತ ಸರ್ವಗುಣತ್ವಾರ್ಥಂ, ಬ್ರಹ್ಮ ಶಬ್ದದಿಂದ ಪ್ರತಿಪಾದಿತವಾದಂಥ ಎಲ್ಲಾ ಗುಣಗಳಿಗಾಗಿ ಅಂತ, ಗುಣಪೂರ್ಣತ್ವಕ್ಕಾಗಿ ಅಂತ ಒಟ್ಟಷ್ಟು ಅದರ ತಾತ್ಪರ್ಯ ಆಗ್ತದೆ. ಅಂತೂ ಅದನ್ನ ಸ್ಥೂಲವಾಗಿ ತಿಳ್ಕೊಳ್ಬಹುದು. ಏನಂದ್ರೆ ಗ್ರಾಮದಿಂದ, ನಗರದಿಂದ ಇತ್ಯಾದಿ ಕಡೆಗಳಲ್ಲಿ ಪಂಚಮಿ ವಿಭಕ್ತಿ ಪ್ರಯೋಗ ಮಾಡಿ ಅದಕ್ಕೆ ತಹಸೀಲ್ ಪ್ರತ್ಯಯ ಪ್ರಯೋಗ ಮಾಡಿದ್ರೆ, ಅದು ತಹಸೀಲ್ ಪ್ರತ್ಯಯ ಪ್ರಯೋಗ ಮಾಡಿದ್ದಕ್ಕೆ ಅಲ್ಲೊಂದು ಸಾರ್ಥಕತೆ ಇದೆ. ಅದು ಇಲ್ಲಿ ತಹಸೀಲ್ ಪ್ರತ್ಯಯ ಪ್ರಯೋಗ ಮಾಡಿದಾಗ ಆ ಗ್ರಾಮಾತ್ ನಗರಾತ್, ಗ್ರಾಮತಃ ನಗರತಃ ಎಂಬಲ್ಲಿ ಏನು ಅರ್ಥ ಸಿಗಬೇಕು ಆ ಅರ್ಥ ಇಲ್ಲಿ ಸಿಗೋದಿಲ್ಲ. ಆದ್ರಿಂದ ಅನೇಕ ಕಡೆ ಈ ಯೋಗ್ಯತೆಯಿಂದಾಗಿ ಶಬ್ದಕ್ಕೊಂದು ಅರ್ಥವನ್ನು ಬದಲು ಮಾಡ್ಕೊಳ್ತೇವೆ. ನಾವು ಹಿಂದೆ ಈಕ್ಷತೆ ಅಂತ ಅನ್ನೋದಕ್ಕೆ ಜ್ಞಾನ ಅಂತ ಅರ್ಥ ಅದನ್ನು ನೋಡಿದ್ವಿ. ಆದ್ರೆ ಜ್ಞಾನ ಅನ್ನೋ ಅರ್ಥವನ್ನು ಬಿಟ್ಟು ಜ್ಞಾನ ವಿಷಯತ್ವ ಎಂಬ ಅರ್ಥವನ್ನು ತಗೊಂಡಿದ್ದೇವೆ. ಆಕಾಂಕ್ಷಾ, ಯೋಗ್ಯತಾ, ಸನ್ನಿಧಿ ಅಂತ 3 ಕಾರಣಗಳು ಬೇಕು. ಇಲ್ಲೂ ಕೂಡ ನಮಗೆ ಯೋಗ್ಯವಾಗಿರುವಂತಹ ಅರ್ಥ ಯಾವುದು? ಗುಣಪೂರ್ಣ, ಬ್ರಹ್ಮ ಶಬ್ದದಿಂದ ಪ್ರತಿಪಾದಿತವಾದಂತಹ ಗುಣಪೂರ್ಣತ್ವಕ್ಕಾಗಿ ಅನ್ನೋ ಅರ್ಥವೇ ನಮಗೆ ಇಲ್ಲಿ ಯೋಗ್ಯವಾಗಿರೋದು. ನಾವು ಹೇಳಲಿಕ್ಕೆ ಹೊರಟಿರುವಂತಹ ಅರ್ಥ ಒಂದ್ ವೇಳೆ ಅಯೋಗ್ಯವಾಗಿದ್ರೆ ಅದನ್ನ ಬಿಟ್ಟು ಬಿಡ್ಬೋದು. ಆದ್ರೆ ಯೋಗ್ಯವೇ ಆಗಿದೆ, ಆದ್ರಿಂದ ಈ ಅರ್ಥವನ್ನು ತಗೊಂಡಿದ್ದೀವಿ ಅಂತ ಅದರ ಒಂದು ಭಾವಾರ್ಥ ಇರಬಹುದು. ಒಂದು ಯಾವ ಅರ್ಥ ಮೊದಲು ಇದೆಯೋ ಆ ಮೊದಲಿರುವಂತಹ ಅರ್ಥ ಹೊಂದಾಣಿಕೆ ಆಗುವಂತ ಇರಬಾರ್ದು. ಈಕ್ಷತೆ ಎಂಬಲ್ಲಿ ಜ್ಞಾನ ಅಂತ ಅರ್ಥ, ಆ ಜ್ಞಾನ ಅನ್ನೋ ಅರ್ಥ ಅಲ್ಲಿ ಹೊಂದಾಣಿಕೆ ಆಗೋದಿಲ್ಲ. ಜ್ಞಾನ ವಿಷಯತ್ವ ಎಂಬ ಅರ್ಥ ಹೊಂದಾಣಿಕೆ ಆಗ್ತದೆ. ಆದ್ರಿಂದ ಹೊಂದಾಣಿಕೆ ಆಗದೇ ಇರುವಂತಹ ಅರ್ಥವನ್ನು ಬಿಟ್ಟು ಹೊಂದಾಣಿಕೆ ಆಗುವಂತಹ ಅರ್ಥವನ್ನು ತಗೊಂಡಿದ್ದಾರೆ. ಆ ನಮಗೆ ಯಾವ ಅರ್ಥ ಬೇಕಾಗಿದೆಯೋ ಆ ಅರ್ಥವು ಒಂದ್ ವೇಳೆ ಅಲ್ಲಿ ಹೊಂದುವಂತ ಇಲ್ಲದೆ ಹೋದ್ರೆ ಅದನ್ನ ಬಿಟ್ಟೇ ಬಿಡ್ತಿದ್ರು. ಅದು ಇಲ್ಲಿ ಆಗಲ್ಲ. ಈಕ್ಷತೆ ಎಂಬಲ್ಲಿ ಆಗ್ಲಿ ಇಲ್ಲಿ ಆಗ್ಲಿ ನಮಗ್ ಬೇಕಾಗಿರುವಂತಹ ಅರ್ಥ ಹೊಂದಾಣಿಕೆ ಕಾಣ್ತದೆ ಕೂಡ. ಬೇರೆ ಅರ್ಥ ಹೊಂದಾಣಿಕೆ ಕಾಣೋದಿಲ್ಲ. ದೆಸೆಯಿಂದ ಅನ್ನೋ ಅರ್ಥ ಹೊಂದಾಣಿಕೆ ಕಾಣೋದಿಲ್ಲ. ಮತ್ತೆ ಆ ಗುಣಪೂರ್ಣತ್ವಕ್ಕಾಗಿ ಅನ್ನೋ ಅರ್ಥ ಹೊಂದಾಣಿಕೆ ಕಾಣ್ತದೆ. ಆದ್ರಿಂದ ಈ ಅರ್ಥವನ್ನು ತಗೊಂಡಿರ್ಬೇಕು ಅಂತ ಇಷ್ಟೀಗಲ್ಲಿ ವಿವರಣೆ ಮಾಡಿದ್ದೇನೆ. ಒಂದು ಒಂದು ಸಂಕ್ಷಿಪ್ತವಾಗಿ ಅದನ್ನು ಹೇಳುವುದಾದ್ರೆ, ಒಂದು ಅರ್ಥ, ಮೂಲ ಅರ್ಥ, ಪ್ರಥಮ ಅರ್ಥ, ಶಬ್ದಕ್ಕೆ ಸ್ಥೂಲವಾಗಿ ನಾವು ಕಾಣುವಂತಹ ಅರ್ಥ ಹೊಂದಾಣಿಕೆ ಆಗುವಂತ ಇರಬಾರ್ದು. ನಮಗ್ ಬೇಕಾಗಿರುವಂತಹ ಅರ್ಥ ಹೊಂದಾಣಿಕೆ ಆಗುವಂತ ಇರಬೇಕು. ನಮಗ್ ಬೇಕಾಗಿರೋದು ಮಾತ್ರ ಮುಖ್ಯ ಅಲ್ಲ, ಅದಕ್ಕೂ ವಿರೋಧ ಒಂದು ಇದ್ಬಿಟ್ರೆ, ಅದಕ್ಕೂ ಹೊಂದಾಣಿಕೆ ಇಲ್ಲದೆ ಹೋದ್ರೆ ಅದನ್ನು ಪರಿತ್ಯಾಗ ಮಾಡ್ಬೇಕಾಗ್ತದೆ. ನಮಗ್ ಬೇಕಾಗಿದೆ ಅನ್ನೋದು ಮಾತ್ರ ಮುಖ್ಯ ಅಲ್ಲ, ಬೇಕಾಗಿರ್ಬೇಕು ಮತ್ತು ಅದು ಅಲ್ಲಿ ಹೊಂದಾಣಿಕೆ ಕಾಣುವಂತ ಇರಬೇಕು. ಆ ಅರ್ಥವನ್ನ ಪ್ರತಿಪಾದನೆ ಮಾಡ್ಬೇಕು ಅಂತ ತಾತ್ಪರ್ಯ. ಅದಕ್ಕಾಗಿ ಬ್ರಹ್ಮ ಶಬ್ದೋಕ್ತ ಗುಣಪೂರ್ಣತ್ವಾರ್ಥಂ, ಅದಕ್ಕಾಗಿ ಅದು ಸಮರ್ಥನೆಗಾಗಿ ಅಂತ ಅರ್ಥ. ತಥಾಚ ವಕ್ಷ್ಯತೆ, ಅದನ್ನೇ ಮುಂದೆ ಅಥೋನಂತ ಗುಣೋ ಯಚ್ಛಬ್ದ ಯೋಗವೃತ್ತಯ ಅಂತ ಅಣುಭಾಷ್ಯದಲ್ಲಿ ಪರಮಾತ್ಮ ಅನಂತ ಗುಣನಾಗಿದ್ದಾನೆ. ಯಾವ ಕಾರಣದಿಂದ ಶಬ್ದಗಳು ಯೋಗವೃತ್ತಯ, ಯೋಗಿಕವಾಗಿಯೇ ಎಲ್ಲಾ ಅರ್ಥಗಳನ್ನು ಹೇಳ್ತವೆ. ಆ ಯೋಗ ಅಂತ ಅನ್ನೋದು ಪರಮಾತ್ಮನನ್ನು ಬಿಟ್ಟು ಬೇರೆ ವಸ್ತುಗಳಲ್ಲಿ ಎಲ್ಲಾ ದೃಷ್ಟಿಯಿಂದಲೂ ಹೊಂದಾಣಿಕೆ ಕಾಣದೇ ಇರಬಹುದು. ಆದ್ರೆ ಪರಮಾತ್ಮನಲ್ಲಿ ಮಾತ್ರ ಎಲ್ಲಾ ಶಬ್ದಗಳು ಕೂಡ ಯೌಗಿಕವೇ ಆಗಿವೆ, ಮತ್ತವು ಗೌಣಗಳು ಕೂಡ ಆಗಿವೆ. ಅರ್ಥಾತ್ ಗುಣಪೂರ್ಣತ್ವ ವಾಚಕಕ್ಕೂ ಕೂಡ ಆಗಿದೆ ಅಂತ ಆ ವಿಷ್ಣು ಸಹಸ್ರನಾಮದಲ್ಲಿ ಬಂದಂತೆ ಇಟ್ಕೊಳ್ಬೇಕು. ನೋಡಿ ಆ ಶಬ್ದಾರ್ಥಗಳನ್ನೆಲ್ಲ.